1984 ಅಕ್ಟೋಬರ್ 31 ನ್ಯೂ ಡೆಲ್ಲಿಲಿರೋ ಪ್ರಧಾನಮಂತ್ರಿ ನಿವಾಸ. ಟೈಮ್ ಬೆಳಗ್ಗೆ 9:20. ಒಬ್ಬ ಫಾರಿನ್ ಜರ್ನಲಿಸ್ಟ್ ಇಂದಿರಾ ಗಾಂಧಿ ಅವ್ರನ್ನ ಇಂಟರ್ವ್ಯೂ ತಗೊಳ್ಳೋದಕ್ಕೆ ಅಂತ ಪೆರೇಟ್ ಹತ್ರ ವೆಯ್ಟ್ ಮಾಡ್ತಾ ಇರ್ತಾನೆ. ಪೆರೇಟ್ ಹೋಗೋ ಗೇಟ್ ಹತ್ರ ಇಬ್ಬರು ಬಾಡಿ ಗಾರ್ಡ್ಸ್ ರಕ್ಷಣೆಗೆ ಅಂತ ಇರ್ತಾರೆ. ಇಂಟರ್ವ್ಯೂ ಕೊಡೋಕ್ಕೆ ಇಂದಿರಾ ಗಾಂಧಿ ಅವರು ಹೊರಗೆ ಬರ್ತಿರ್ಬೇಕಾದ್ರೆ ಗೇಟ್ ಹತ್ರ ಇರೋ ಬಾಡಿ ಗಾರ್ಡ್ಸ್ನಲ್ಲಿ ಒಬ್ಬ ಅವನ ಹತ್ರ ಇರೋ ಗನ್ ತಗೊಂಡು ಇಂದಿರಾ ಗಾಂಧಿ ಅವ್ರ ಮೇಲೆ 3 ಬುಲೆಟ್ಸ್ ಶೂಟ್ ಮಾಡ್ತಾನೆ. ಆ ಬುಲೆಟ್ಸ್ ತಗ್ಲುತ್ತಿದ್ದಂಗೆ ಇಂದಿರಾ ಗಾಂಧಿ ಅವರು ಕೆಳಗೆ ಬೀಳ್ತಾರೆ. ತಕ್ಷಣ ಸೆಕೆಂಡ್ ಬಾಡಿಗಾರ್ಡ್ 30 ಬುಲೆಟ್ಸ್ ಇಂದಿರಾ ಗಾಂಧಿ ಅವ್ರ ಮೇಲೆ ಶೂಟ್ ಮಾಡ್ತಾನೆ. ಶೂಟ್ ಮಾಡಿದ ಆ ಬುಲೆಟ್ನಲ್ಲಿ 23 ಬುಲೆಟ್ ಇಂದಿರಾ ಗಾಂಧಿ ಅವರ ಬಾಡಿಗೆ ಹೊಡೆದು ಹೊರಗೆ ಬಂದಿರುತ್ತೆ. ಇನ್ನು ಉಳಿದ 7 ಬುಲೆಟ್ಸು ಬಾಡಿ ಒಳಗೆ ಉಳ್ಕೊಂಡಿರುತ್ತೆ. ಅಷ್ಟೊತ್ತಿಗಾಗಲೇ ಬುಲೆಟ್ ಸೌಂಡ್ ಕೇಳ್ದ ಅಲ್ಲಿರೋ ಬೇರೆ ಬಾಡಿಗಾರ್ಡ್ಸ್ ಎಲ್ಲ ಬಂದು ನೋಡ್ತಾರೆ. ಸೀನ್ ನೋಡ್ತಿದ್ದಂಗೆ ಅವ್ರಿಗೆ ಅರ್ಥ ಆಗುತ್ತೆ. ತಕ್ಷಣ ಆ ಇಬ್ಬರು ಬಾಡಿಗಾರ್ಡ್ಸ್ನ ಶೂಟ್ ಮಾಡ್ತಾರೆ. ಅದರಲ್ಲಿ ಒಬ್ಬ ಅಲ್ಲೇ ಸತ್ತೋಗ್ತಾನೆ, ಇನ್ನೊಬ್ಬ ಬದುಕುಳಿತಾನೆ. ಇಂದಿರಾ ಗಾಂಧಿ ಅವ್ರನ್ನ ಏಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಟ್ರೀಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಯಾವುದೇ ಲಾಭ ಇರೋದಿಲ್ಲ. ಮಧ್ಯಾಹ್ನ ಸುಮಾರು 2:20ಕ್ಕೆ ಇಂದಿರಾ ಗಾಂಧಿ ಅವರು ನಿಧನ ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ಡಾಕ್ಟರ್ಸ್ ಅನೌನ್ಸ್ ಮಾಡ್ತಾರೆ. ಸೊ ಆ ಬಾಡಿಗಾರ್ಡ್ಸ್ ಇಂದಿರಾ ಗಾಂಧಿ ಅವ್ರನ್ನ ಶೂಟ್ ಮಾಡೋದಕ್ಕೆ ಕಾರಣ ಆದರೂ ಏನು, ಅಷ್ಟು ಅವಶ್ಯಕತೆ ಏನಿತ್ತು ಅವ್ರಿಗೆ, ಈ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಲೆಟ್ಸ್ ಬಿಗಿನ್ ಅವರ್ ಎಪಿಸೋಡ್. ಜವಾಹರ್ಲಾಲ್ ನೆಹರು ಅವರು ನಮ್ಮ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ. ಜವಾಹರ್ಲಾಲ್ ನೆಹರು ಅವರು ದೊಡ್ಡ ಶ್ರೀಮಂತರಾಗಿರ್ತಾರೆ. ಅವರ ಮಗಳೇ ಇಂದಿರಾ ಗಾಂಧಿ. ಅವ್ರನ್ನ ತುಂಬಾ ಗಾರಾಭವಾಗಿ ಬೆಳೆಸಿರ್ತಾರೆ. ಅವ್ರನ್ನ ಫಾರಿನ್ ನಲ್ಲಿ ವಿದ್ಯಾಭ್ಯಾಸನ ಕೊಡಿಸಿರ್ತಾರೆ. ಸೊ ಅದಕ್ಕೆ ಇಂದಿರಾ ಗಾಂಧಿ ಅವರು ಇಂಟರ್ವ್ಯೂಸ್ ನಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಫೆರೋಜ್ ಎಂಬಾತ ಒಬ್ಬ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿರ್ತಾರೆ. ಇವರ ಮನೆ ಹೆಸರು ಗಾಂಧಿ, ಸ್ಪೆಲ್ಲಿಂಗ್ GANDHY. ಸೊ ಅವರ ಪೂರ್ತಿ ಹೆಸರು ಫೆರೋಜ್ ಗಾಂಧಿ. ಇವರ ಚಿಕ್ಕ ವಯಸ್ಸಿನಲ್ಲೇ ವಿದ್ಯಾಭ್ಯಾಸನ ಬಿಟ್ಟು ಸ್ವತಂತ್ರ ಉದ್ಯಮಕ್ಕೆ ಅಂತಾನೆ ಸೇರ್ಕೊಂಡಿರ್ತಾರೆ. ಫೆರೋಜ್ ಅವರಿಗೆ ಮಹಾತ್ಮ ಗಾಂಧಿ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಸೊ ಅವರ ಮನೆ ಹೆಸರಾದ ಗಾಂಧಿ ಸ್ಪೆಲ್ಲಿಂಗ್ ನ GANDHYಗೆ ಚೇಂಜ್ ಮಾಡ್ಕೊಂಡಿರ್ತಾರೆ. ನಂತರ ಸ್ವತಂತ್ರ ಉದ್ಯಮದಲ್ಲಿ ಇರಬೇಕಾದ್ರೆ ನೆಹರು ಅವರ ಮಗಳಾದ ಇಂದಿರಾ ಗಾಂಧಿ ಅವರ ಪರಿಚಯ ಆಗುತ್ತೆ. ಆ ಪರಿಚಯ ಸ್ವಲ್ಪ ದಿನದ ನಂತರ ಪ್ರೀತಿಯಾಗಿ ಬದಲಾಗುತ್ತೆ. ನಂತರ 1940ರಲ್ಲಿ ಇಂದಿರಾ ಗಾಂಧಿ ಅವರಿಗೆ ಮತ್ತು ಫೆರೋಜ್ ಗಾಂಧಿ ಅವರಿಗೆ ವಿವಾಹ ಆಗುತ್ತೆ. ಸೊ ಮದ್ವೆ ಆದ್ಮೇಲೆ ಜನರಲ್ ಆಗಿ ಪತಿಯ ಮನೆ ಹೆಸರು ಪತ್ನಿಗೆ ಬರುತ್ತೆ. ಸೊ ಮದ್ವೆ ಆದ ನಂತರ ಇಂದಿರಾರವರ ಹೆಸರು ಇಂದಿರಾ ಗಾಂಧಿ ಆಗುತ್ತೆ. ನಂತರ ಫೆರೋಜ್ ಮತ್ತು ಇಂದಿರಾರವರಿಗೆ 1944ರಲ್ಲಿ ರಾಜೀವ್ ಗಾಂಧಿ, 1946ರಲ್ಲಿ ಸಂಜಯ್ ಗಾಂಧಿ ಜನ್ಮಿಸ್ತಾರೆ. ಇವರು ಹುಟ್ಟಿದ ಸ್ವಲ್ಪ ದಿನದ ನಂತರ ಆ ದಂಪತಿಗಳ ಮಧ್ಯೆ ಮನಸ್ತಾಪಗಳು ಬರೋದು ಮೊದಲಾಗ್ತಾ ಹೋಗುತ್ತೆ. ಅವರ ಒಪಿನಿಯನ್ಗಳು ಕೂಡ ಬೇರೆ ಆಗ್ತಾ ಹೋಗುತ್ತೆ. ಸೊ ನಂತರ ಸಪರೇಟ್ ಆಗಿ ಜೀವನನ ಸಾಗಿಸ್ತಾ ಹೋಗ್ತಾರೆ. ಆದರೆ ಒಬ್ರಿಗೊಬ್ರು ಬಹಳ ಇಷ್ಟ ಇರೋದ್ರಿಂದ ಆಗಾಗ ಮೀಟ್ ಮಾಡ್ತಾ ಇರ್ತಾರೆ. ನಂತರ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗ್ತಾರೆ. ಮಗಳಾದ ಇಂದಿರಾ ಗಾಂಧಿ ಅವರು ಅನ್ಅಫಿಷಿಯಲ್ ಆಗಿ ನೆಹರು ಅವರಿಗೆ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಹೆಲ್ಪ್ ಮಾಡಿಕೊಂಡು ಬರ್ತಿರ್ತಾರೆ. 1966ರಲ್ಲಿ ಹಾರ್ಟ್ ಅಟ್ಯಾಕ್ ಬಂದು ಫೆರೋಜ್ ಗಾಂಧಿ ಅವರು ಮರಣಿಸ್ತಾರೆ. ನಂತರ 1964ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಕೂಡ ಮರಣ ಹೊಂದ್ತಾರೆ. ಇನ್ನು ನೆಹರು ಅವರ ಫ್ಯಾಮಿಲಿನಲ್ಲಿ ಇಂದಿರಾ ಅವರು ಮಾತ್ರ ಇರ್ತಾರೆ. ನೆಹರು ಅವರು ಮರಣಿಸಿದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಪ್ರಧಾನಮಂತ್ರಿಯಾಗಿ ಮಾಡಿ ಇಂದಿರಾ ಗಾಂಧಿ ಅವರಿಗೆ ರಾಜ್ಯಸಭಾ ಪದವಿಯನ್ನ ಕೊಡ್ತಾರೆ. ಆದರೆ 1966ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಿಧನರಾಗ್ತಾರೆ. ಈ ಸಲ ಇಂದಿರಾ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿಯಾಗಿ ಮಾಡ್ತಾರೆ. ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ರಾಜ್ಯಸಭಾ ಮೆಂಬರ್ ಆದ್ರೂ ಆಗಿರ್ಬೇಕು, ಇಲ್ಲ ಅಂದ್ರೆ ಲೋಕಸಭಾ ಮೆಂಬರ್ ಆದ್ರೂ ಆಗಿರ್ಬೇಕು. ಆಲ್ರೆಡಿ ಇಂದಿರಾ ಗಾಂಧಿ ಅವರು ರಾಜ್ಯಸಭಾ ಮೆಂಬರ್ ಆಗಿರೋದ್ರಿಂದ ಪ್ರಧಾನಮಂತ್ರಿ ಆಗೋದಕ್ಕೆ ಎಲಿಜಿಬಿಲಿಟಿ ಬಂದಿರುತ್ತೆ. ಸೊ ಎಲ್ಲರೂ ಅನ್ಕೊಂಡಂಗೆ ಇಂದಿರಾ ಗಾಂಧಿ ಅವರು 1966ರಲ್ಲಿ ಇಂಡಿಯಾಗೆ ಪ್ರಧಾನಮಂತ್ರಿ ಆಗ್ತಾರೆ. ಅಷ್ಟೊತ್ತಿಗಾಗಲೇ ಇಂಡಿಯಾ ತುಂಬಾ ಕಷ್ಟದಲ್ಲಿ ಇರುತ್ತೆ. ಎಲ್ಲದನ್ನು ಇಂದಿರಾ ಗಾಂಧಿ ಅವರು ಸಾಲ್ವ್ ಮಾಡ್ಕೊಂಡು ಬರ್ತಾ ಹೋಗ್ತಾರೆ. 1966ರಿಂದ 1977ರವರೆಗೂ 11 ವರ್ಷಗಳು ಕಂಟಿನ್ಯೂಸ್ ಆಗಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿ ಇರ್ತಾರೆ. ಆದರೆ ಈ 11 ವರ್ಷದಲ್ಲಿ ಎಷ್ಟೋ ಪರಿಣಾಮಕಾರಿ ಘಟನೆಗಳು ನಡೆದೋಗಿರುತ್ತೆ. ಅದರಲ್ಲಿ ಮುಖ್ಯವಾಗಿ 2. 1, ಯುದ್ಧದಲ್ಲಿ ಪಾಕಿಸ್ತಾನದ ಮೇಲೆ ವಿಜಯ ಪತಾಕೆಯನ್ನು ಆರಿಸೋದು. 2, ಎಮರ್ಜೆನ್ಸಿ. 1970ಕ್ಕೂ ಮೊದಲು 1948, 1965ರಲ್ಲಿ ಇಂಡಿಯಾ ಪಾಕಿಸ್ತಾನ ಯುದ್ಧಗಳು ನಡೆದಿರುತ್ತೆ. ಆದರೆ ಈ ಯುದ್ಧದಲ್ಲಿ ಇಬ್ಬರಲ್ಲಿ ಒಬ್ರು ಗೆಲುವು ಕಾಣೋಕ್ಕೂ ಮುಂಚೆನೆ ನಿಂತು ಹೋಗಿರುತ್ತೆ. ಅದರಲ್ಲಿ ಕರೆಕ್ಟ್ ರಿಸಲ್ಟ್ ಇರೋದಿಲ್ಲ. ಆದರೆ 1971ರಲ್ಲಿ ಮಾತ್ರ ಇಂದಿರಾ ಗಾಂಧಿ ಅವರು ಕರೆಕ್ಟ್ ರಿಸಲ್ಟ್ ತಂದ್ಕೊಡೋದ್ರಲ್ಲಿ ಯಶಸ್ವಿಯನ್ನ ಕಾಣ್ತಾರೆ. USA ಇಂದ ಎಷ್ಟೇ ಪ್ರೆಷರ್ ಬಂದರೂ ಪಾಕಿಸ್ತಾನದ ಮೇಲೆ ಯುದ್ಧ ಮಾತ್ರ ನಿಲ್ಲಿಸೋದಿಲ್ಲ. ಫೈನಲಿ ಅನ್ಕೊಂಡಿದ್ನ ಸಾಧಿಸ್ತಾರೆ. 1971ರ ಪಾಕಿಸ್ತಾನ ಜೊತೆ ನಡೆದ ಯುದ್ಧದಲ್ಲಿ ಭಾರತ ಘನ ವಿಜಯ ಸಾಧಿಸುತ್ತೆ. 90,000 ಪಾಕಿಸ್ತಾನ ಯೋಧರು ಭಾರತಕ್ಕೆ ಶರಣಾಗ್ತಾರೆ. ಇಷ್ಟಕ್ಕೆ ಯುದ್ಧ ಕೊನೆಗೊಳ್ಳುತ್ತೆ. ಆಗಿನ ಟೈಮ್ನಲ್ಲಿ ಅಪೋಸಿಷನ್ ಪಾರ್ಟಿನಲ್ಲಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂದಿರಾ ಗಾಂಧಿ ಅವ್ರನ್ನ ಕನಕದುರ್ಗ ಅಂತ ಹೇಳಿ ಪ್ರಶಂಸೆ ಕೂಡ ಕೊಟ್ಟಿರ್ತಾರೆ. 1971ರಲ್ಲಿ ನಡೆದ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ವಿನ್ ಆಗುತ್ತೆ. ಉತ್ತರ ಪ್ರದೇಶನಲ್ಲಿ ರಾಯ್ಬೇರ್ಲಿ ಅನ್ನೋ ನಿಯೋಜಕ ವರ್ಗದಲ್ಲಿ ರಾಜನಾರಾಯಣ್ ಅನ್ನೋ ವ್ಯಕ್ತಿಯ ವಿರುದ್ಧ ಅತ್ಯಂತ ಹೆಚ್ಚಿನ ಮೆಜಾರಿಟಿನಲ್ಲಿ ಇಂದಿರಾ ಗಾಂಧಿ ಅವರು ಗೆಲುವು ಕಾಣ್ತಾರೆ, ಪ್ರಧಾನಮಂತ್ರಿ ಕೂಡ ಆಗ್ತಾರೆ. ಆದರೆ ರಾಜನಾರಾಯಣ್ ಮಾತ್ರ ಇಂದಿರಾ ಗಾಂಧಿ ಅವರ ಮೇಲೆ
ಕೋರ್ಟ್ನಲ್ಲಿ ಕೇಸ್ ಹಾಕ್ತಾರೆ. ವೋಟರ್ಸ್ಗೆ ದುಡ್ಡು ಕೊಟ್ಟು ಗೌರ್ಮೆಂಟ್ ಎಂಪ್ಲಾಯೀಸ್ನ ಎಲೆಕ್ಷನ್ ಕ್ಯಾಂಪೇನ್ಗೆ ಬಳಸ್ಕೊಂಡು ಇಂದಿರಾ ಗಾಂಧಿ ಅವರು ನನ್ನ ಸೋಲಿಸಿ ಗೆದ್ದಿದ್ದಾರೆ ಅಂತ ಹೇಳಿ ರಾಜನಾರಾಯಣ್ ಕೋರ್ಟ್ನಲ್ಲಿ ಕೇಸ್ ಹಾಕ್ತಾರೆ. ಆ ಕೇಸ್ನ ತೀರ್ಪು 4 ವರ್ಷದ ನಂತರ 1975ರಲ್ಲಿ ಬರುತ್ತೆ. ವೋಟರ್ಸ್ಗೆ ದುಡ್ಡು ಕೊಟ್ಟಿರೋದು ಸಾಬೀತಾಗಿರೋದಿಲ್ಲ, ಆದ್ರೆ ಸಭೆಗಳಿಗೋಸ್ಕರ ಗೌರ್ಮೆಂಟ್ ಆಸ್ತಿನ ಉಪಯೋಗಿಸಿಕೊಂಡಿದ್ದಾರೆ ಅನ್ನೋದು ಸಾಬೀತಾಗಿರುತ್ತೆ. ಆಗ ಹೈಕೋರ್ಟ್ ಇಂದಿರಾ ಗಾಂಧಿ ಅವರಿಗೆ ನೀಡಿದ್ದ ಲೋಕಸಭಾ ಸೀಟ್ನ ರದ್ದುಗೊಳಿಸುತ್ತೆ ಮತ್ತು ಅವರು 6 ವರ್ಷಗಳ ಕಾಲ ಎಲೆಕ್ಷನ್ ನಲ್ಲಿ ಭಾಗವಹಿಸುವ ಹಾಗಿಲ್ಲ ಅಂತ ಹೇಳಿ ತೀರ್ಪು ಕೊಡುತ್ತೆ. ಆಗ ಇಂದಿರಾ ಗಾಂಧಿ ಅವರು ಆ ತೀರ್ಪನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಅಪೀಲ್ ಮಾಡ್ತಾರೆ. ಆಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನೀಡಿದ ತೀರ್ಪಿಗೆ ಸ್ಟೇ ಕೊಡುತ್ತೆ. ಫೈನಲ್ ತೀರ್ಪು ಬರೋ ತನಕ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿ ಮುಂದಕ್ಕೆ ಸಾಗಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆದ್ರೆ ಅಪೋಸಿಷನ್ ಪಾರ್ಟಿಯವರು ಮಾತ್ರ ದಿನ ಬಂದ್ಗಳನ್ನ ಮಾಡ್ತಾ ಹೋಗ್ತಾರೆ. ಇದರಿಂದ ದೇಶದ ಆರ್ಥಿಕ ವ್ಯವಸ್ಥೆ ನಷ್ಟ ಅನುಭವಿಸ್ತಾ ಹೋಗುತ್ತೆ. ಪ್ರಭುತ್ವಕ್ಕೆ ಪ್ರತಿದಿನ ತುಂಬಾ ನಷ್ಟ ಆಗ್ತಾ ಇರುತ್ತೆ. ದೇಶದಲ್ಲಿ ಲಾ ಅಂಡ್ ಆರ್ಡರ್ ಹೋಗುತ್ತೆ. ಆಗ ಇಂದಿರಾ ಗಾಂಧಿ ಅವರು ಒಂದು ಡಿಸಿಷನ್ ತಗೊಂತಾರೆ. 1975ರಲ್ಲಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರೆ. ಎಮರ್ಜೆನ್ಸಿನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ದೇಶ ಪೂರ್ತಿ ಪ್ರೆಸಿಡೆಂಟ್ ರೂಲ್ ಇರುತ್ತೆ. ಯಾವ ಸಿಎಂಗೂ ಯಾವುದೇ ಪವರ್ಸ್ ಇರೋದಿಲ್ಲ. ಪವರ್ಸ್ ಎಲ್ಲ ಪ್ರೆಸಿಡೆಂಟ್ ಅವ್ರ ಹತ್ರನೇ ಇರುತ್ತೆ. ರೀಸನ್ಸ್ ಹೇಳ್ದೆ ಯಾರನ್ನ ಬೇಕಾದ್ರೂ ಜೈಲಿಗೆ ಹಾಕ್ಬೋದು. ಸಿಟಿಜನ್ಸ್ ಫಂಡಮೆಂಟಲ್ಸ್ ರೈಟ್ಸ್ ಇರೋದಿಲ್ಲ. ಕ್ಯಾಬಿನೆಟ್ ಅಪ್ರೂವಲ್ ಇಲ್ದೇನೆ ಹೊಸ ರೂಲ್ಸ್ ನ ತಗೊಂಡ್ ಬರ್ಬೋದು. ಹೇಗಿದ್ರು ಇಂದಿರಾ ಗಾಂಧಿ ಅವರು ಹೇಳ್ದಾಗೆ ಪ್ರೆಸಿಡೆಂಟ್ ಕೇಳ್ತಾರೆ. ಪ್ರತಿ ಒಂದು ಪ್ರೆಸಿಡೆಂಟ್ ಅವ್ರ ಹತ್ರ ಮಾಡಿಸ್ತಾರೆ. ಸೊ ಇಂದಿರಾ ಗಾಂಧಿ 1975ರಲ್ಲಿ ಅಪೋಸಿಷನ್ ಪಾರ್ಟಿ ಅವ್ರನ್ನ ಅರೆಸ್ಟ್ ಕೂಡ ಮಾಡಿಸ್ತಾರೆ. 1975ರಲ್ಲಿ ನಡೆಯಬೇಕಿದ್ದ ಎಲೆಕ್ಷನ್ ನ ಕೂಡ ರದ್ದುಗೊಳಿಸ್ತಾರೆ. ಸ್ಟ್ರೈಕ್ ಮಾಡೋ ಪ್ರತಿ ಒಬ್ರು ಜೈಲ್ಗೆ ಕಳಿಸ್ತಾರೆ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ 1975ರಿಂದ 1977ರವರೆಗೂ ಇದ್ದ ಎಮರ್ಜೆನ್ಸಿ ಪೀರಿಯಡ್ ನಲ್ಲಿ ಒಬ್ಬ ಡಿಕ್ಟೇಟರ್ ಆಗಿ ಪ್ಲಾನ್ ಮಾಡ್ತಾರೆ. ಕೊನೆಗೆ 1977ರಲ್ಲಿ ಫಾರಿನ್ ಕಂಟ್ರೀಸ್ ಇಂದ ಮತ್ತು ಲೋಕಲ್ ಪೀಪಲ್ಸ್ ಇಂದ ಬಂದ ಪ್ರೆಷರ್ಗೆ ಎಮರ್ಜೆನ್ಸಿ ರೂಲ್ನ ರಿಮೂವ್ ಮಾಡಿ ಎಲೆಕ್ಷನ್ ಕಂಡಕ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ. 1977ರಲ್ಲಿ ನಡೆದ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಹೀನಾಯ ಸೋಲನ್ನ ಕಾಣುತ್ತೆ. ಅಪೋಸಿಷನ್ ಗೆಲುವನ್ನ ಕಾಣುತ್ತೆ. ಹೊಸದಾಗಿ ಅಧಿಕಾರಕ್ಕೆ ಬಂದ ಅಪೋಸಿಷನ್ ಪಾರ್ಟಿ ಮೈತ್ರಿಯಿಂದ ಗೌರ್ಮೆಂಟ್ನ ಕಟ್ಕೊಂಡಿರುತ್ತೆ. 2.5 ವರ್ಷದಲ್ಲಿ ಈ ಮೈತ್ರಿ ಸರ್ಕಾರದಲ್ಲಿ ವಿಭೇದಗಳು ಬರೋದು ಆರಂಭ ಆಗುತ್ತೆ. ಮೈತ್ರಿನಲ್ಲಿದ್ದ ಕೆಲವು ಪಾರ್ಟಿಗಳು ಅವರ ಸಪೋರ್ಟ್ನ ವಿಡ್ರಾ ಮಾಡ್ಕೊಳ್ಳುತ್ತೆ. ಅದರಿಂದ ಮೆಜಾರಿಟಿ ಇಲ್ಲದೆ ಗೌರ್ಮೆಂಟ್ ಬಿದ್ದೋಗುತ್ತೆ. ಸೊ 1980ರಲ್ಲಿ ಮತ್ತೆ ಎಲೆಕ್ಷನ್ ಬರುತ್ತೆ. ಈ ಸಲ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ವಿನ್ ಆಗುತ್ತೆ. ಅಪೋಸಿಷನ್ ನಲ್ಲಿ ಒಳ್ಳೆ ಲೀಡರ್ ಇಲ್ದಿರೋ ಕಾರಣ ಪ್ರಜೆಗಳು ಇಂದಿರಾ ಗಾಂಧಿ ಅವ್ರನ್ನ ಆಯ್ಕೆ ಮಾಡ್ತಾರೆ. ಇದೇ ವರ್ಷದಲ್ಲಿ ಅವರ ಚಿಕ್ಕ ಮಗ ಆದ ಸಂಜಯ್ ಗಾಂಧಿ ಅವರು ಏರ್ಕ್ರಾಫ್ಟ್ ಕ್ರಾಶ್ ನಲ್ಲಿ ನಿಧನರಾಗ್ತಾರೆ. ಪಂಜಾಬ್ನಲ್ಲಿ ಸಿಖ್ ಮತಕ್ಕೆ ಹೊಂದಿದವರು ಹೆಚ್ಚಾಗಿರ್ತಾರೆ. ಸಿಖ್ ಮತಕ್ಕೆ ಸೇರಿದ ಬ್ರಿಂದನ್ ವಾಲೆ ಎಂಬಾತ ಹಿಂದೂ ಮತದವ್ರನ್ನ ಸಾಯಿಸ್ತಾ ಇರ್ತಾನೆ. ಹಿಂದೂಗಳನ್ನ ಸಾಯಿಸ್ಬೇಕು ಅಂತಾನೆ ಹೇಳಿ ಒಂದು ಸಪ್ರೇಟ್ ಗ್ರೂಪ್ ಅನ್ನ ಕೂಡ ಏರ್ಪಾಟ್ ಮಾಡಿರ್ತಾನೆ. ಸಿಖ್ ಅವರಿಗೆ ಖಾಲಿಸ್ತಾನ್ ಅನ್ನೋ ಸಪ್ರೇಟ್ ದೇಶ ಬೇಕು ಅಂತ ಗೌರ್ಮೆಂಟ್ ನ ಡಿಮ್ಯಾಂಡ್ ಮಾಡ್ತಾ ಇರ್ತಾನೆ. ಬ್ರಿಂದನ್ ವಾಲೆಗೆ ಭಯಪಟ್ಟು ತುಂಬಾ ಜನ ಪಂಜಾಬ್ ಬಿಟ್ಟು ಬೇರೆ ರಾಜ್ಯಕ್ಕೆ ವಲಸೆ ಹೋಗ್ತಾ ಇರ್ತಾರೆ. ಆಗ ಪೊಲೀಸ್ನವರು ಬ್ರಿಂದನ್ ವಾಲೆನ ಅರೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ಬ್ರಿಂದನ್ ವಾಲೆ ಐಡಿಯಾ ಮಾಡಿ ಗೋಲ್ಡನ್ ಟೆಂಪಲ್ ನ ಒಳಗೆ ಹೋಗಿ ಕುಳಿತುಕೊಂತಾನೆ. ಗೋಲ್ಡನ್ ಟೆಂಪಲ್ ತುಂಬಾ ದೊಡ್ಡದಾಗಿರುತ್ತೆ. ಸಿಖ್ಗಳಿಗೆ ಪವಿತ್ರ ಸ್ಥಳ ಕೂಡ ಆಗಿರುತ್ತೆ. ಗೋಲ್ಡನ್ ಟೆಂಪಲ್ ನ ಒಳಗೆ ಪೊಲೀಸರ ಪ್ರವೇಶ ಇರೋದಿಲ್ಲ. ಏನಾದ್ರೂ ಪೊಲೀಸ್ ಅವರು ಒಳಗೆ ಹೋಗಿ ರಕ್ತಪಾತ ಉಂಟು ಮಾಡಿದ್ರೆ ಅದು ಸಿಖ್ಗಳ ಸೆಂಟಿಮೆಂಟ್ಗೆ ನೋವು ಮಾಡ್ದಂಗೆ ಆಗುತ್ತೆ. ಸೊ ಪೊಲೀಸ್ ಅವರು ಕೂಡ ಅವನನ್ನ ಏನು ಮಾಡೋಕೆ ಆಗ್ತಿರ್ಲಿಲ್ಲ. ಬ್ರಿಂದನ್ ವಾಲೆ ವಿರುದ್ಧವಾಗಿ ಯಾರಾದ್ರೂ ನ್ಯೂಸ್ ಪೇಪರ್ ನಲ್ಲಿ ಆರ್ಟಿಕಲ್ ಬರೆದ್ರೆ ಅವನ ಬೆಂಬಲಿಗರನ್ನ ಕಳಿಸಿ ಅವ್ರನ್ನ ಸಾಯಿಸ್ತಿರ್ತಾನೆ. 1980ರಷ್ಟರಲ್ಲಿ ಬ್ರಿಂದನ್ ವಾಲೆಯಿಂದ ತುಂಬಾ ಜನ ಹಿಂದೂಗಳು ಸತ್ತೋಗಿರ್ತಾರೆ. ಸಿಖ್ ಮತಕ್ಕೆ ಹೊಂದಿದ ಒಬ್ರು ಕನಿಷ್ಠ 32 ಜನ ಹಿಂದೂಗಳನ್ನ ಸಾಯಿಸಬೇಕು ಅಂತ ಬ್ರಿಂದನ್ ವಾಲೆ ಪಬ್ಲಿಕ್ ಆಗಿ ಹೇಳ್ತಾನೆ. ಜೂನ್ 5ನೇ ತಾರೀಕು ಪಂಜಾಬ್ನಲ್ಲಿರೋ ಎಲ್ಲ ಹಿಂದೂಗಳನ್ನ ಅವನ ಬೆಂಬಲಿಗರ ಕೈಯಲ್ಲಿ ಸಾಯಿಸೋದಕ್ಕೆ ಪ್ಲಾನ್ ಮಾಡಿರ್ತಾನೆ. ಇಂಡಿಯಾನ ಸಪರೇಟ್ ಮಾಡಿ ಹಿಂದೂ ಮತ್ತು ಸಿಖ್ಗಳ ಮಧ್ಯೆ ಸಿವಿಲ್ ವಾರ್ ಕ್ರಿಯೇಟ್ ಮಾಡೋದಕ್ಕೆ ಪ್ಲಾನ್ ಮಾಡಿರ್ತಾನೆ. ಈ ಎಲ್ಲಾ ಕೆಲಸನ ಅವನು ಗೋಲ್ಡನ್ ಟೆಂಪಲ್ ಒಳಗೆ ಇದ್ದು ಅವನ ಬೆಂಬಲಿಗರ ಕೈಯಲ್ಲಿ ಮಾಡಿಸ್ತಾ ಇರ್ತಾನೆ. ಗವರ್ನಮೆಂಟ್ ಅವನ ಜೊತೆ ಎಷ್ಟೋ ಸಲ ಚರ್ಚೆ ಮಾಡಿರುತ್ತೆ, ಆದ್ರೆ ಅವನು ಮಾತ್ರ ಕೇಳೋಕೆ ರೆಡಿ ಇರೋದಿಲ್ಲ. ಖಾಲಿಸ್ತಾನ್ ಕೊಡೋವರೆಗೂ ನನ್ನ ಹೋರಾಟ ನಿಲ್ಸೋದಿಲ್ಲ ಅಂತ ಹೇಳ್ತಾನೆ. ಅವನ್ಗೆ ಬೇಕಾದ ವೆಪನ್ಸ್ ನ ಪಾಕಿಸ್ತಾನ್ ಜೊತೆ ಕೈ ಜೋಡಿಸಿ ತರಿಸ್ಕೊಂಡು ಟೆಂಪಲ್ ಒಳಗೆ ಸ್ಟೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಜೂನ್ 1ನೇ ತಾರೀಕು ಒಂದೇ ದಿನ 23 ಮಂದಿ ಹಿಂದೂಗಳನ್ನ ಸಾಯಿಸ್ತಾರೆ. ಪ್ರಧಾನಮಂತ್ರಿ ಆದ ಇಂದಿರಾ ಗಾಂಧಿ ಅವರು ಇನ್ನು ಏನು ಮಾಡೋಕ್ಕಾಗದೆ ಇಂಡಿಯನ್ ಮಿಲಿಟರಿನ ಗೋಲ್ಡನ್ ಟೆಂಪಲ್ ಒಳಗೆ ಕಳಿಸ್ತಾರೆ. ಆಗ ಇಂಡಿಯನ್ ಮಿಲಿಟರಿ ಆಪರೇಷನ್ ಬ್ಲೂ ಸ್ಟಾರ್ ನ ಲಾಂಚ್ ಮಾಡುತ್ತೆ. ಈ ಆಪರೇಷನ್ ಟಾರ್ಗೆಟ್ ಒಂದೇ, ಗೋಲ್ಡನ್ ಟೆಂಪಲ್ ಒಳಗೆ ಇರೋ ಬ್ರಿಂದನ್ ವಾಲೆ ಮತ್ತು ಅವನ ಬೆಂಬಲಿಗರನ್ನ ಮತ್ತು ಅಲ್ಲಿ ಸ್ಟಾಕ್ ಮಾಡಿದ್ದ ವೆಪನ್ಸ್ ನ ಹೊರಗೆ ತರೋದು. ಜೂನ್ 5ನೇ ತಾರೀಕು ಇಂಡಿಯನ್ ಮಿಲಿಟರಿ ಗೋಲ್ಡನ್ ಟೆಂಪಲ್ ನ ಸುತ್ತುವರಿಯುತ್ತೆ. ಬ್ರಿಂದನ್ ವಾಲೆನ ಸರೆಂಡರ್ ಆಗು ಅಂತ ಹೇಳಿ
ಆಗಿನ ಆರ್ಮಿ ಕಮಾಂಡರ್ ಆಗಿದ್ದ ಕುಲ್ದೀಪ್ ಸಿಂಗ್ ಅವರು ಲೌಡ್ ಸ್ಪೀಕರ್ನಲ್ಲಿ ಅನೌನ್ಸ್ ಮಾಡ್ತಾರೆ. ಆದರೆ ಬೃಂದನ್ವಾಲೆ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಒಳಗಡೆ ಇರೋ ಯಾತ್ರಿಕರನ್ನ ಹೊರಗಡೆ ಹೋಗದೆ ಇರೋ ಹಾಗೆ ಬೃಂದನ್ವಾಲೆ ಅವರ ಬೆಂಬಲಿಗರು ಅಡ್ಡಿಯಾಗಿ ಇರ್ತಾರೆ. ಹಾಗೆ ಮಾಡಿದ್ರೆ ಮಿಲಿಟರಿ ಆಕ್ಷನ್ ತಗೊಳ್ಳೋದಿಲ್ಲ ಅಂತ ಬೃಂದನ್ವಾಲೆ ಅನ್ಕೊಂಡಿರ್ತಾನೆ. ಅವನು ಅನ್ಕೊಂಡಂಗೆ ಮಾಡಿದ್ರೆ ಅದು ಮಿಲಿಟರಿ ಯಾಕಾಗುತ್ತೆ, ಏನಾದರೂ ಪರವಾಗಿಲ್ಲ ಅಂತ ಸೈನಿಕರು ಗೋಲ್ಡನ್ ಟೆಂಪಲ್ ಒಳಗೆ ಬಾಂಬ್ ಹಾಕೋದು, ಗನ್ಸ್ನಲ್ಲಿ ಶೂಟ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಒಂದು ಕಡೆ ಸೈನಿಕರು ಸಾಯ್ತಿರ್ತಾರೆ, ಇನ್ನೊಂದು ಕಡೆ ಬೃಂದನ್ವಾಲೆ ಬೆಂಬಲಿಗರು ಸಾಯ್ತಾ ಇರ್ತಾರೆ. ಮಧ್ಯದಲ್ಲಿ ಯಾತ್ರಿಕರು ಕೂಡ ಸಾಯ್ತಾ ಇರ್ತಾರೆ. 2 ದಿನ ಆದ್ಮೇಲೆ ಟೋಟಲ್ ಗೋಲ್ಡನ್ ಟೆಂಪಲ್ ಆರ್ಮಿ ಹ್ಯಾಂಡ್ ಓವರ್ಗೆ ಬರುತ್ತೆ. ಬೃಂದನ್ವಾಲೆ ಮತ್ತು ಅವರ ಬೆಂಬಲಿಗರು ಸಾವನ್ನಪ್ಪಿರ್ತಾರೆ. ಜೂನ್ 10 ಒಳಗೆ ಆಪರೇಷನ್ ಎಂಡ್ ಆಗುತ್ತೆ. ಈ ಆಪರೇಷನ್ ಅಲ್ಲಿ 82 ಮಂದಿ ಸೈನಿಕರು ಸಾವನ್ನಪ್ಪಿರ್ತಾರೆ. ಗೋಲ್ಡನ್ ಟೆಂಪಲ್ ತುಂಬಾ ಡ್ಯಾಮೇಜ್ ಆಗಿರುತ್ತೆ. ಆರ್ಮಿ ಅನ್ಕೊಂಡಿದ್ನ ಸಾಧಿಸುತ್ತೆ. ಈ ಆಪರೇಷನ್ ಮಾಡಿಸಿದ್ದು ಇಂದಿರಾ ಗಾಂಧಿ. ಸೊ ಅವರ ಮೇಲೆ ರಿವೆಂಜ್ ತಗೊಳ್ಳೋದಕ್ಕೆ ಅಂತ ಹೇಳಿ ಸಿಖ್ ಮತಕ್ಕೆ ಸೇರಿದ 2 ಬಾಡಿ ಗಾರ್ಡ್ಸ್ ಫಸ್ಟ್ ನಲ್ಲಿ ಹೇಳಿದಾಗೆ ಇಂದಿರಾ ಗಾಂಧಿ ಅವ್ರನ್ನ ಅಕ್ಟೋಬರ್ 31ನೇ ತಾರೀಕು ಸಾಯಿಸ್ತಾರೆ. ಅವ್ರನ್ನ ಸಾಯಿಸಿದ್ರೆ ಪ್ರಜೆಗಳು ಸುಮ್ಮನಿರ್ತಾರ? ನೆಕ್ಸ್ಟ್ ಡೇ ಸಿಖ್ ಮತಕ್ಕೆ ಹೊಂದಿದ ಜನರನ್ನ ಸ್ವಲ್ಪ ಜನ ಸೇರಿ ಅವ್ರನ್ನ ಸಾಯಿಸ್ತಾರೆ. ಹೀಗೆ ಇಂದಿರಾ ಗಾಂಧಿ ಅವರ ಜೀವನ ಕೊನೆಗೊಳ್ಳುತ್ತೆ. ಆ ಗ್ಲಾಸ್ ಇರೋ ಜಾಗದಲ್ಲೇ ಇಂದಿರಾ ಗಾಂಧಿ ಅವ್ರನ್ನ ಶೂಟ್ ಮಾಡಿದ್ದ ಪ್ಲೇಸ್. ನನ್ನ ಎಕ್ಸ್ಪ್ಲೇಷನ್ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.